ಪ್ರದೇಶದ ಸಿಎಂ ಆಗ್ತಾರಾ ಅಖಿಲೇಶ್ ಯಾದವ್? ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಭಿನ್ನಮತ, ಅಖಿಲೇಶ್ಗಿದೆಯಾ ಚಾನ್ಸ್? ಈಗಾಗಲೇ ಸಿಎಂ ಯೋಗಿ ವಿರುದ್ಧ ಡಿಸಿಎಂ ರಾಜ್ಯಾಧ್ಯಕ್ಷ ಬಂಡಾಯ ಎದ್ದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯವೇ ಅಖಿಲೇಶ್ ಯಾದವ್ಗೆ ವರವಾಗುತ್ತಾ? 100 ಶಾಸಕರನ್ನ ಕರೆತನ್ನಿ, ಸರ್ಕಾರ ರಚಿಸಿ ಎಂದು ಅಖಿಲೇಶ್ ಆಫರ್. ಯುಪಿ ಬಿಜೆಪಿ ಶಾಸಕರಿಗೆ ಅಖಿಲೇಶ್ ಯಾದವ್ ಮಾನ್ಸೂನ್ ಆಫರ್ ನೀಡಿದ್ದಾರೆ. ಯುಪಿಯಲ್ಲಿ ಸಮಾಜವಾದಿ ಪಕ್ಷ 111 ಶಾಸಕರನ್ನ ಹೊಂದಿದೆ. 100 ಬಿಜೆಪಿ ಶಾಸಕರ ಬಲ ಸಿಕ್ಕಿದ್ರೆ ಅಖಿಲೇಶ್ರಿಂದ ಹೊಸ ಸರ್ಕಾರ ರಚನೆ. ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದ ಬೆನ್ನಲ್ಲೇ ಟ್ವೀಟ್. ಬಿಜೆಪಿ ಶಾಸಕರಿಗೆ ಓಪನ್ ಆಫರ್ ಕೊಟ್ಟ ಅಖಿಲೇಶ್ ಯಾದವ್. ಬಿಜೆಪಿ ಭಿನ್ನಮತ ಅಖಿಲೇಶ್ ಯಾದವ್ಗೆ ವರವಾಗುತ್ತಾ ಎಂಬ ಪ್ರಶ್ನೆ. ಹೊಸ ಸರ್ಕಾರ ರಚಿಸಿ ಯುಪಿ ಸಿಎಂ ಆಗ್ತಾರಾ ಅಖಿಲೇಶ್ ಯಾದವ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಭಿನ್ನಮತ ಭುಗಿಲೆದ್ದಿದೆ ಎಂಬ ವದಂತಿಗಳ ನಡುವೆಯೇ ಪ್ರಮುಖ ವಿಪಕ್ಷ ಸಮಾಜವಾದಿ ಪಾರ್ಟಿ ನಾಯಕ ಅಖಿಲೇಶ್ ಯಾದವ್ ನಿಗೂಢವಾದ ಪೋಸ್ಟ್ ಅನ್ನು ಮಾಡಿದ್ದಾರೆ. ಮಳೆಗಾಲದ ಆಫರ್, 100 ಶಾಸಕರನ್ನ ತನ್ನಿ, ಸರ್ಕಾರ ರಚಿಸಿ ಎಂಬುದೇ ಆ ಟ್ವೀಟ್. ಅಖಿಲೇಶ್ ಈ ಟ್ವೀಟ್ನಲ್ಲಿ ಯಾರ ಹೆಸರನ್ನೂ ಹೇಳಿಲ್ಲವಾದರೂ ಇದು ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರುವ ಶಾಸಕರನ್ನ ಉದ್ದೇಶಿಸಿ ಮಾಡಿದ ಟ್ವೀಟ್ ಎಂದು ಹೆಸರು ಹೇಳದಿಚ್ಛಿಸಿದ ಎಸ್ಪಿ ನಾಯಕರೊಬ್ಬರು ಹೇಳಿದ್ದಾರೆ. 2022ರ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ 111 ಸೀಟ್ಗಳನ್ನು ಗೆದ್ದಿದೆ. ನಮಗೆ ಬಿಜೆಪಿಯಲ್ಲಿ ಅತೃಪ್ತಗೊಂಡಿರುವ 100 ಶಾಸಕರ ಬೆಂಬಲ ಲಭಿಸಿದರೆ ಸುಲಭವಾಗಿ ಸರ್ಕಾರ ರಚಿಸುತ್ತೇವೆ ಎಂದು ಆ ನಾಯಕ ಹೇಳಿದ್ದಾರೆ. 403 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಹುಮತಕ್ಕೆ 202 ಸ್ಥಾನ ಬೇಕು. ಹಾಗಾದ್ರೆ 100 ಬಿಜೆಪಿ ಶಾಸಕರ ಬಲ ಸಿಕ್ಕಿದ್ರೆ ಅಖಿಲೇಶ್ರಿಂದ ಹೊಸ ಸರ್ಕಾರ ರಚನೆಯಾಗುತ್ತಾ? ಉತ್ತರ ಪ್ರದೇಶದ ಸಿಎಂ ಆಗ್ತಾರಾ ಅಖಿಲೇಶ್ ಯಾದವ್? ಉತ್ತರ ಪ್ರದೇಶದಲ್ಲಿ ಭಿನ್ನಮತ ಎದ್ದಿರೋದ್ರಿಂದಲೇ ಅಖಿಲೇಶ್ಗೆ ಚಾನ್ಸ್ ಇದೆಯಾ? ಈಗಾಗಲೇ ಸಿಎಂ ಯೋಗಿ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು. ಬಿಜೆಪಿಯಲ್ಲಿ ಬಂಡಾಯವೇ ಅಖಿಲೇಶ್ ಯಾದವ್ಗೆ ವರವಾಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ.